ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಅಮೆರಿಕದ ಡೌ ಜಾನ್ ಮಾರ್ಕೆಟ್ 500 ಪಾಯಿಂಟ್ಸ್ ಡೌನ್ ಆಗಿದೆ. ಸತತವಾಗಿ ಎರಡನೇ ದಿನ 500 ಪಾಯಿಂಟ್ಸ್ ಎಬೋ ಡೌನ್ ಆಗ್ತಾ ಇರೋದು. ಏಷ್ಯನ್ ಮಾರ್ಕೆಟ್ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ತಾ ಇದೆ. ಜಪಾನ್ ಮಾರ್ಕೆಟ್ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ. ನಿನ್ನೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು 728 ಕ್ರೋರ್ಸ್ ನ ಸೆಲ್ ಮಾಡಿದ್ರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು 6156 ಕ್ರೋರ್ಸ್ ನ ಬೈ ಮಾಡಿದ್ದಾರೆ. ಇನ್ನು ಇವತ್ತು ಬೆಳಗ್ಗೆ ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 25,925 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಿನ್ನೆ ನಿಫ್ಟಿ 103 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 25,910 ಅಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ ವೀಕ್ ಆಗಿ ಎಲ್ಲ ಟ್ರೇಡ್ ಆಗಿದೆ. ಐಟಿ, ಫಾರ್ಮಾ, ರಿಯಾಲಿಟಿ, ಮೆಟಲ್ ಸೆಕ್ಟರ್ ಇವೆಲ್ಲ ವೀಕ್ ಆಗಿ ಟ್ರೇಡ್ ಆಗಿದಾವೆ. ಯಾವುದೇ ಸೆಕ್ಟರ್ ಸ್ಟ್ರಾಂಗ್ ಆಗಿ ಮೂವ್ಮೆಂಟ್ ಕಾಣಿಸ್ಲಿಲ್ಲ. ಇನ್ನು ಇವತ್ತು ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಗುತ್ತೆ. 25,950 ಎಬೋ ಇದ್ರೆ ಮಾತ್ರ ಬೈಯಿಂಗ್ ಝೋನ್ ಇರುತ್ತೆ, ಇಲ್ಲಾಂದ್ರೆ ವೀಕ್ ಆಗೇ ಇರುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,100 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 25,750 ಆಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ 63 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 58,900 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 59,300 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 58,300 ಆಗಿದೆ. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ 277 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 84,625 ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 85,100 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 84,000 ಆಗಿದೆ. 50% ಟ್ಯಾರಿಫ್ ಹಾಕಿದ್ರು ಭಾರತದಿಂದ ಅಮೆರಿಕದ ಎಕ್ಸ್ಪೋರ್ಟ್ ಹೆಚ್ಚಾಗಿದೆ ಅಂತಾನೆ ಒಂದು ರಿಪೋರ್ಟ್ ಬಂದಿದೆ. ಇನ್ನು ಇಂಡಿಯಾ ಮತ್ತು US ಟ್ರೇಡ್ ಡೀಲ್ ಆಲ್ಮೋಸ್ಟ್ ಡನ್ ಅಂತ ಹೇಳ್ಬಿಟ್ಟು ಟ್ರಂಪ್ ಅಧಿಕಾರಿ ಹೇಳ್ತಾರೆ. ಆದ್ರೂ ಸಹ ಇನ್ನ ಯಾವುದೇ ಒಂದು ಕ್ಲಾರಿಟಿ ಬಂದಿಲ್ಲ. ಇಂಡಿಯಾ ಕಡೆಯಿಂದನೂ ಹೇಳ್ತಾ ಇದ್ದಾರೆ ಫೇರ್ ಡೀಲ್ ಅಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ ಬೈ ನವೆಂಬರ್ ಎಂಡ್ ಅಂತ ಹೇಳ್ಬಿಟ್ಟು, ಅಂದ್ರೆ ನೆಕ್ಸ್ಟ್ ವೀಕ್ ಒಳಗಡೆ. ಅದನ್ನ ಕಾದ್ ನೋಡ್ಬೇಕಾಗಿದೆ. ಅದ್ರ ಜೊತೆಗೆ ಒಂದು ಟ್ರಂಪ್ ಶಾಕ್ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ರಷ್ಯಾದಿಂದ ಯಾವುದೇ ವಹಿವಾಟು ಇಟ್ಕೊಂಡಿರೋದು, ಯಾವುದೇ ಒಂದು ಸಂಬಂಧ, ಟ್ರೇಡ್ ಸಂಬಂಧ ಇರುವಂತವ್ರಿಗೆ ಅಪ್ ಟು 500% ಟ್ಯಾರಿಫ್ ಹಾಕ್ತಿವಿ ಅಂತಾನು ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ನೋಡಿದ್ರೆ ಟ್ಯಾರಿಫ್ ಕಡಿಮೆ ಮಾಡ್ತೀವಿ, ಫೇರ್ ಡೀಲ್ ನಡೀತಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ರಷ್ಯಾದಿಂದ ಏನ್ ಸಂಬಂಧ ಇರುತ್ತೆ, ಇಂಪೋರ್ಟ್ ಆಗ್ಲಿ, ಎಲ್ಲಾ ಸಂಬಂಧ, ಏನೇ ಸಂಬಂಧ ಇದ್ರು ಅವ್ರಿಗೆ ಅಪ್ ಟು 500% ಅಂತ ಹೇಳ್ತಿದ್ದಾರೆ. ಇದು ಯಾವ ತರ ರಿಸಾಲ್ವ್ ಮಾಡ್ತಾರೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.